ವೆಲ್ಕಮ್ ಬ್ಯಾಕ್ ಟು ಸ್ಟಾಕ್ ಸ್ಕೂಲ್ ವೀಕೆಂಡ್ ಮಾರ್ಕೆಟ್ ಪಲ್ಸ್. ಈ ವಾರದಲ್ಲಿ ಇಂಡಿಯನ್ ಮಾರ್ಕೆಟಲ್ಲಿ ಏನಾಗಿದೆ, ಗ್ಲೋಬಲ್ ಮಾರ್ಕೆಟಲ್ಲಿ ಏನಾಗಿದೆ, ಅದೇ ರೀತಿ ಗೋಲ್ಡು, ಸಿಲ್ವರು, ಕ್ರೂಡ್ ಆಯಿಲ್ ಪ್ರತಿಯೊಂದರಲ್ಲೂ ಏನಾಗಿದೆ ಅಂತ ಡೀಟೇಲಾಗಿ ತಿಳ್ಕೊಳ್ತೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಫ್ಟಿ 50 ಈ ವಾರ 0.54% ಕೆಳಗಡೆ ಬಂದಿದೆ, ಅಂದರೆ 138 ಪಾಯಿಂಟ್ಸ್ನಷ್ಟು. ಇಂಡಿಯಾ ಆಕ್ಚುಲಿ ಲಾಸ್ಟ್ 15 ಮಂತ್ಸ್ ಇಂದ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ಅಪ್ಕಮಿಂಗ್ ಡೇಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಿಗ್ನಲ್ಸ್ಗಳು ಜಾಸ್ತಿನೇ ಬರ್ತಾ ಇದಾವೆ. ಅದಕ್ಕೆ ಪಾಯಿಂಟ್ ನಂಬರ್ 1 ಏನಂತಂದ್ರೆ ನಮ್ಮ ಇನ್ಫ್ಲೇಷನ್ ಡೇಟಾ. ಇದು ಲಾಸ್ಟ್ ನವೆಂಬರ್ಗೂ ಡಿಸೆಂಬರ್ಗೂ ಕಂಪೇರ್ ಮಾಡ್ಕೊಂಡ್ರೆ ಡಿಸೆಂಬರ್ ಅಲ್ಲಿ 1.3% ಇನ್ಕ್ರೀಸ್ ಆಗಿದೆ. ನವೆಂಬರ್ ಅಲ್ಲಿ ಇದ್ದಿದ್ದು ಜಸ್ಟ್ 0.8. ಬಟ್ ಇದು ಸ್ಟಿಲ್ ಲೋನೇ ಆಸ್ ಕಂಪೇರಿಂಗ್ ಟು ನಮ್ಮ RBI ಬ್ಯಾಂಡ್ ಪ್ರಕಾರ 2% ಇಂದ 6% ಇರಬೇಕು ಅಂತ ಅವ್ರು ಏನು ಹೇಳ್ತಾ ಇದ್ರು. ಬಟ್ ಅಷ್ಟಿಲ್ಲ. ಬಟ್ ಆಸ್ ಕಂಪೇರಿಂಗ್ ಟು ಲಾಸ್ಟ್ ಮಂತ್ ಗಿಂತ ಈ ಮಂತ್ ಅಲ್ಲಿ ಜಾಸ್ತಿನೇ ಬಂದಿದೆ. ಇದು ಅಪ್ಕಮಿಂಗ್ ಡೇಸ್ ಅಲ್ಲಿ ಹೋಗ್ತಾ ಹೋಗ್ತಾ ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಟ್ ದ ಟೈಮ್ ಆಫ್ ಮಾರ್ಚ್ ಅಷ್ಟೊತ್ತಿಗೆ ಇದು 4% ಬಂದು ನಿಂತ್ಕೊಳ್ಳುತ್ತೆ ಅಂತ RBI ಆಲ್ರೆಡಿ ಪ್ರಿಡಿಕ್ಟ್ ಮಾಡ್ಕೊಂಡಿದ್ದಾರೆ. ಇದಲ್ಲದೆ ಸೆಕೆಂಡ್ ಪಾಯಿಂಟ್, ನಮ್ಮ ನೆಟ್ ಡೈರೆಕ್ಟ್ ಟ್ಯಾಕ್ಸ್ ಕೂಡ 8.82% ಇನ್ಕ್ರೀಸ್ ಆಗಿದೆ. ಈ ಒಂದು ನಮ್ಮ ಗೌರ್ಮೆಂಟ್ ಟ್ಯಾಕ್ಸ್ ಸ್ಲ್ಯಾಬ್ಗಳು ಕಡಿಮೆ ಮಾಡಿದೆ, GST ಕಡಿಮೆ ಮಾಡಿದ್ರು ಕೂಡ ಟ್ಯಾಕ್ಸ್ ಕಲೆಕ್ಷನ್ ಇನ್ಕ್ರೀಸ್ ಆಗಿರೋದು ನೋಡಿದ್ರೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಈ ಕನ್ಸಂಪ್ಷನ್ ಅದೇ ರೀತಿ ಎಕ್ಸ್ಪೆಂಡಿಚರ್ ಕೂಡ ಜಾಸ್ತಿ ಆಗ್ತಾ ಇರೋದು ನಮಗೆ ಇಂಡಿಕೇಶನ್ ಕಾಣ್ತಾ ಇದೆ. ಸೊ ದಟ್ ಇದೆಲ್ಲ ಎಲ್ಲಿಗೆ ಹೋಗಿ ಸೇರುತ್ತೆ ಅಂದ್ರೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತ ಆರ್ಗನೈಸ್ ಸೆಕ್ಟರ್ಸ್ ಗೆ ಇದು ಹೆಲ್ಪ್ ಆಗೋದು. ಇದಷ್ಟೇ ಅಲ್ಲದೆ ರಿಟೇಲರ್ಸ್ ಇವಾಗಲೂ ಭಯ ಬೀಳ್ತಾ ಇದ್ದಾರೆ. ಇನ್ನ ಇಂಡಿಯನ್ ಮಾರ್ಕೆಟ್ ಎಷ್ಟು ದಿನ ಇದೇ ತರ ಕನ್ಸಾಲಿಡೇಟ್ ಆಗುತ್ತೆ ಅಥವಾ ಇಲ್ಲಿಂದ ಮತ್ತೆ ಕೆಳಗೆ ಬರುತ್ತಾ, ಏನಾಗ್ಬೋದು ಮುಂದೆ ಅನ್ನೋದು ಗೊತ್ತಿಲ್ಲದೇನೆ ಇನ್ವೆಸ್ಟ್ ಮಾಡೋದಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಅವರು ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡ್ತಾ ಇರೋದು ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ, ಯಾಕೆಂದ್ರೆ ಅದ್ರ ಮೇಲೆ ಹೋಗ್ತಾ ಇರೋದ್ರ ಪ್ರಕಾರ. ಬಟ್ ಇವರೆಲ್ಲ ಯೋಚನೆ ಮಾಡೋದು ಯಾವ ರೀತಿ ಅಂದ್ರೆ ಹಿಸ್ಟಾರಿಕಲ್ ಡೇಟಾ ಪ್ರಕಾರ 15 ಮಂತ್ಸ್ ಇಂದ ರಿಟರ್ನ್ ಕೊಟ್ಟಿಲ್ಲ ಅಂತ. ಬಟ್ ಎಕನಾಮಿಸ್ಟ್ ಗಳನ್ನ ನೋಡಿದ್ರೆ ಅವ್ರು ಇವಾಗಲೂ ಸ್ಟಿಲ್ ಕಾನ್ಫಿಡೆಂಟ್ ಆಗಿದ್ದಾರೆ. ಯಾಕೆಂತಂದ್ರೆ ಅವ್ರು ಥಿಂಕ್ ಮಾಡೋದು ಬಂದ್ಬಿಟ್ಟು ಫ್ಯೂಚರಿಸ್ಟಿಕ್ ಆಗಿ, ಫ್ಯೂಚರ್ ಅಲ್ಲಿ ಮೇಲೆ ಹೋಗುತ್ತೆ ಇಕ್ವಿಟಿ ಮಾರ್ಕೆಟ್ ಅಥವಾ ಎನಿ ಕೈಂಡ್ ಆಫ್ ಮಾರ್ಕೆಟ್ ಬಂದ್ಬಿಟ್ಟು ಮೇಲೆ ಹೋಗುತ್ತೆ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ದೇ ಆರ್ ಕಾನ್ಫಿಡೆಂಟ್ ಆಗೇನೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾರೆ. ಇವ್ರ ತರ ಭಯ ಬೀಳಲ್ಲ. ಇವಾಗ ಟ್ರಂಪ್ದು ಹೊಸ ಆಟ ಸ್ಟಾರ್ಟ್ ಆಗಿದೆ. ಏನು ಅಂತಂದ್ರೆ ಇರಾನ್ ಜೊತೆಗೆ ಯಾರೆಲ್ಲ ಟ್ರೇಡ್ ಮಾಡ್ತಾರೋ 25% ಅಡಿಷನಲ್ ಆಗಿ ಟ್ಯಾರಿಫ್ ಹಾಕ್ತೀನಿ ಅಂತ. ಯಾಕೆ ಅಂತಂದ್ರೆ ಮತ್ತೆ ಸ್ವಲ್ಪ ನಾವು ಹಿಸ್ಟ್ರಿಗೆ ಹೋಗಬೇಕಾಗುತ್ತೆ. 1979 ಇಂದನೂ ಕೂಡ ಅಲ್ಲಿ ಇರಾನ್ ಅಲ್ಲಿ ರೆವಲ್ಯೂಷನ್ ಸ್ಟಾರ್ಟ್ ಆದಾಗಿಂದನೂ ಕೂಡ US ಗೆ ಆಗಿ ಬರ್ತಾ ಇರಲಿಲ್ಲ. ಅವಾಗಿಂದನೂ ಇರಾನ್ ಮೇಲೆ ಸ್ಯಾಂಕ್ಷನ್, ಟ್ಯಾರಿಫ್ ಈ ತರ ತುಂಬಾ ಆಗ್ತಾನೆ ಇದ್ರು. ಬಟ್ ಇವಾಗ ರೀಸೆಂಟ್ ಆಗಿ ಮತ್ತೆ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗಿರೋದ್ರಿಂದ ಇರಾನ್ ಜೊತೆಗೆ ಯಾರೆಲ್ಲ ಟ್ರೇಡ್ ಮಾಡ್ತಾರೋ ಅವ್ರ ಮೇಲೂ ಕೂಡ ನಾನು ಟ್ಯಾರಿಫ್ ಹಾಕ್ತೀನಿ ಅಂತ ಮತ್ತೆ ಬಂದು ಓಪನ್ ಆಗಿ ಹೇಳಿದ್ದಾರೆ. ಬಟ್ ಅದನ್ನ ಹಾಕಿಲ್ಲ, ನೋಡ್ಬೇಕು ಯಾವಾಗ ಹಾಕ್ತಾರೆ, ಅದು ಕನ್ಫರ್ಮೇಶನ್ ಏನು ಅಂತ. ಇದರಿಂದ ನಮ್ಮ ಇಂಡಿಯಾಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ. ಯಾಕೆ ಅಂತಂದ್ರೆ ಇರಾನ್ ಅಲ್ಲಿರೋ ಚಾಬಾರ್ ಪೋರ್ಟ್ ನ ಇಂಡಿಯಾ ಕಂಟ್ರೋಲ್ ಮಾಡ್ತಾ ಇದೆ. ಇಂಡಿಯಾದ್ದು ಮತ್ತೆ ಇರಾನ್ದು ಸ್ವಲ್ಪ ರಿಲೇಶನ್ಶಿಪ್ ಇವಾಗ ಚೆನ್ನಾಗೇನೆ ಇದೆ. ಈಗೇನಾದ್ರೂ ಅವರಿಂದ ಟ್ಯಾರಿಫ್ ಹಾಕೋದ್ರಿಂದ ಆಗಿರ್ಬೋದು, ನಮ್ಮ ಮತ್ತೆ ಅವರ ರಿಲೇಶನ್ಶಿಪ್ ಅಲ್ಲಿರುವಂತ ಈ ಚಾಬಾರ್ ಪೋರ್ಟ್ ಏನಾದ್ರೂ ಡಿಸ್ಟರ್ಬ್ ಆದ್ರೆ ಮೋಸ್ಟ್ ಪ್ರಾಬ್ಲಿ ಇಂಡಿಯಾಗೂ ಸ್ವಲ್ಪ ಹೊಡೆತ ಬೀಳುತ್ತೆ ಅಂತ ಅನ್ಕೋಬಹುದು. ಅದಲ್ಲದೆ ಇಂಡಿಯಾ, ರಷ್ಯಾ, ಚೈನಾ ಇವೆಲ್ಲ ದೊಡ್ಡ ದೊಡ್ಡ ಕಂಟ್ರೀಸ್ಗಳು ಇರಾನ್ ಜೊತೆಗೆ ಟ್ರೇಡ್ ಪಾರ್ಟ್ನರ್ ಕೂಡ. ಸೊ ದಟ್ ಅದಕ್ಕೋಸ್ಕರನೇ ಇವರು ಮೇಜರ್ ಆಗಿ ಟ್ಯಾರಿಫ್ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇರೋದು. ಈ ತರ ಟ್ಯಾರಿಫ್ ಆಗ್ತಾ ಇರೋದ್ರಿಂದ ನಮ್ಮ ಇಂಡಿಯಾಗೂ ಕೂಡ ಸ್ವಲ್ಪ ಎಫೆಕ್ಟ್ ಆಗ್ಬೋದು. ನಮ್ಮ ಇಂಡಿಯಾನು ಕೂಡ ಕೆಲವೊಂದಿಷ್ಟು ಸ್ಟೆಪ್ಸ್ ಗಳು ತಗೊಂಡಿದ್ದಾರೆ. ಏನು ಅಂತಂದ್ರೆ ಡಿಫೆನ್ಸ್ ಗಂತಾನೆ ಕೂಡ 79,000 ಕೋಟಿಯಷ್ಟು ಪ್ರೊಕ್ಯೂರ್ಮೆಂಟ್ ಪ್ರಪೋಸಲ್ ಕೊಟ್ಟಿದ್ದಾರೆ. ಹಿಂಗಂದ್ರೆ ಡಿಫೆನ್ಸ್ ಗೆ ಬೇಕಿರುವಂತ ಇಕ್ವಿಪ್ಮೆಂಟ್ಸ್ ಗಳು ಅಂದ್ರೆ ಸಲಕರಣೆಗಳನ್ನ ಸಂಗ್ರಹಿಸಿಡೋಕೆ ಅಂತಾನೆ 79,000 ಕೋಟಿನ ಖರ್ಚು ಮಾಡ್ತಾ ಇದ್ದಾರೆ. ಇದರಿಂದ ನಾಳೆ ದಿನ ಏನಾದರೂ ಡಿಫೆನ್ಸ್ ಅಲ್ಲಿ ಇಕ್ವಿಪ್ಮೆಂಟ್ಸ್ ಗಳು ಬೇಕಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಡಿಫೆನ್ಸ್ಗೋಸ್ಕರ ಯಾರ್ಯಾರು ಕಂಪನೀಸ್ಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಿದಾರಲ್ವಾ, ಈ ಕಂಪನೀಸ್ಗೆ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗೇ ಆಗುತ್ತೆ. ಸೊ ದೀಸ್ ಆರ್ ದ ಪಾಯಿಂಟ್ಸ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರುವಂತಹ ಕಂಪನೀಸ್ಗಳಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಇವಾಗ ಇಂಡಿಯಾ ಮತ್ತೆ US ರಿಲೇಶನ್ಶಿಪ್ ಎಲ್ಲಿಗೆ ಬಂದಿದೆ ಅಂತಂದ್ರೆ, ಹೊಸದಾಗಿ ಅಪಾಯಿಂಟ್ ಆಗಿರುವಂತ US ಅಂಬಾಸಿಡರ್ ಇವರು ಸರ್ಜಿಯೋ ಗೋರ್, ಇವ್ರು ಬಂದ್ಬಿಟ್ಟು ಅಪಾಯಿಂಟ್ ಆಗಿದ ತಕ್ಷಣ PM ಜೊತೆ ಒಂದು ಮೀಟ್ ತಗೊಳ್ತಾರೆ. ಅವಾಗ ಏನ್ ಹೇಳ್ತಾರೆ ಅಂತಂದ್ರೆ ಲಾಸ್ಟ್ 1 year ಇಂದ ಡ್ರ್ಯಾಗ್ ಮಾಡ್ಕೊಂಡು ಬರ್ತಿದ್ದಂತ ನಮ್ಮ ಇಂಡೋ US ಟ್ರೇಡ್ ನು ಕೂಡ ಆದಷ್ಟು ಬೇಗ ಕ್ಲೋಸ್ ಮಾಡೋಣ ಅಂತ. ಅದಲ್ಲದೆ ಹೊಸ ವಿಷಯ ತಗೊಂಡ್ಬರ್ತಾರೆ. ಏನು ಅಂತಂದ್ರೆ ಪ್ಯಾಕ್ ಸಿಲಿಕಾಗೆ ಇಂಡಿಯಾನು ಕೂಡ ಅಲೈನ್ ಆಗ್ಬೇಕು ಅಂತ. ಏನಿದು ಪ್ಯಾಕ್ ಸಿಲಿಕಾ ಅಂತ ನಾವು ಫಸ್ಟ್ ನೋಡೋದಾದ್ರೆ, ಪ್ಯಾಕ್ ಸಿಲಿಕಾ ಈಸ್ ಎ ರಿಪ್ಲೇಸ್ಮೆಂಟ್ ಫಾರ್ ಸಿಲಿಕಾನ್. ಟೆಕ್ನಾಲಜಿ ಚಿಪ್ಗಳಿಗೆ ಬೇಕಿರುವಂತ ಮೇನ್ ಇಂಗ್ರೀಡಿಯೆಂಟ್. ಯಾಕೆ ಇದು ಇಂಪಾರ್ಟೆಂಟ್ ಅಂತ ನಾವು ಫಸ್ಟ್ ನೋಡೋದಾದ್ರೆ, ನಮಗೆ ಇವಾಗ ಬೇಕಿರುವಂತ ಮೊಬೈಲ್ ಫೋನ್ ಇಂದ ಹಿಡಿದು, ಕಾರ್ ಇಂದ ಹಿಡಿದು, ಟೆಕ್ನಾಲಜಿಯಿಂದ ಹಿಡಿದು, ರಾಕೆಟ್ ಲಾಂಚರ್ಸ್, ಫೈಟರ್ ಜೆಟ್ಸ್ ಗಳಿಗೂ ಕೂಡ ಈ ಚಿಪ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ ಚೈನಾ ಮಾತ್ರನೇ ಡಾಮಿನೆಂಟ್ ಇದ್ದಿದ್ದು. ಯಾಕೆ ಅಂತಂದ್ರೆ 70% ಆಫ್ ರೇರ್ ಅರ್ತ್ ಮಿನರಲ್ಸ್ ಗಳನ್ನ ಮೈನಿಂಗ್ ಮಾಡೋದಾಗಿರ್ಬೋದು ಅಥವಾ ಪ್ರೊಸೆಸಿಂಗ್ ಮಾಡೋದಾಗಿರ್ಬೋದು, ಇದನ್ನ ಚೈನಾನೇ ಹ್ಯಾಂಡಲ್ ಮಾಡ್ತಾ ಇತ್ತು. ಇಫ್ ಇನ್ ಕೇಸ್ ಸಣ್ಣ ಪುಟ್ಟ ಇಶ್ಯೂ ಆದ್ರೂ ಕೂಡ ಚೈನಾ ಈ ಸಪ್ಲೈನ ಏನಾದ್ರೂ ನಿಂದ್ರಿಸ್ಬಿಟ್ರೆ ಎಂಟೈರ್ ಎಕನಾಮಿ ಡಿಸ್ಟರ್ಬ್ ಆಗ್ತಾ ಇತ್ತು. ಇದನ್ನ ನಾವೇನಾದ್ರೂ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ನಾಳೆ ಒಂದಿನ ನಮಗೆ ಎಫೆಕ್ಟ್ ಆಗೇ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ US ಇವಾಗಲೇ ಸ್ಟೆಪ್ ತಗೊಂಡಿದ್ದಾರೆ. ಏನು, ಈ ಚೈನಾ ಮೇಲೆ ಡಿಪೆಂಡೆನ್ಸಿ ಬಿಟ್ಟು ನಾವು ಒಂದು ಇದನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಅಂತ ಹೇಳ್ತೀನಿ ಕೇಳಿ. ಇದಕ್ಕೆ ಯಾವ್ಯಾವ ಕಂಟ್ರೀಸ್ಗಳು ಅಲೈನ್ ಆಗಿದಾವೆ, ಯಾವ್ಯಾವ ಕಂಟ್ರೀಸ್ಗಳಿಂದ ಇವ್ರು ಸಪೋರ್ಟ್ ತಗೊಳ್ತಾ ಇದ್ದಾರೆ ಅಂತ. ಫಸ್ಟ್ ಟೆಕ್ನಾಲಜೀಸ್ಗಳನ್ನ ಡಿಸೈನ್ ಮಾಡೋದು ಬಂದ್ಬಿಟ್ಟು US.
US ಅಲ್ಲಿ ಯಾವ್ಯಾವ ಕಂಪ್ನೀಸ್ ಬರುತ್ತೆ ಅಂದ್ರೆ NVIDIA ಆಗಿರ್ಬೋದು, ಇಂಟೆಲ್ ಆಗಿರ್ಬೋದು, ಇವರು ಟೆಕ್ನಾಲಜೀಸ್ಗಳನ್ನ ಡೆವಲಪ್ ಮಾಡ್ತಾರೆ. ಅದಲ್ಲದೆ ನೆಕ್ಸ್ಟ್ ಬರೋದು ಈ ಚಿಪ್ಸ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಬೇಕಿರುವಂತ ಮಷಿನ್ಸ್. ಈ ಮಷಿನ್ಸ್ ASML ಅನ್ನೋ ಕಂಪ್ನಿ. ಈ ಕಂಪ್ನಿ ಇರೋದು ನೆದರ್ಲ್ಯಾಂಡ್ ಅಲ್ಲಿ. ಇವ್ರ ಕಡೆಯಿಂದ ಮುಂಚೆ ಚೈನಾಗಿ ಮಷಿನ್ಸ್ ಗಳನ್ನ ಸಪ್ಲೈ ಮಾಡಿಸ್ತಾ ಇದ್ರು, ಬಟ್ ಇವಾಗ ಅದನ್ನ ಬ್ಲಾಕ್ ಮಾಡಿದೆ US ಡೈರೆಕ್ಟ್ ಆಗಿನೇ. ಈ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಇವ್ರು ಆ ಮಷಿನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕೆ ನೆದರ್ಲ್ಯಾಂಡ್ ಕೂಡ ಸಪೋರ್ಟ್ ಮಾಡುತ್ತೆ. ಇಷ್ಟು ದಿನ ಈ ಚಿಪ್ಸ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದು ಮೇಜರ್ ಆಗಿ ತೈವಾನ್ ನ TSMC ಅನ್ನೋ ಕಂಪ್ನಿ, ಅದೇ ತರನೇ ಸೌತ್ ಕೊರಿಯಾದ ಸ್ಯಾಮ್ಸಂಗ್. ಯಾಕೆ ಈ ಕಂಟ್ರೀಸ್ಗಳು ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಇದು ನಿಯರ್ ಬೈ ಚೈನಾ ಇರೋದ್ರಿಂದ ಇದ್ರ ಆಲ್ಟರ್ನೇಟಿವ್ ಕಂಟ್ರೀಸ್ಗಳನ್ನ ಹುಡ್ಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಷ್ಟಲ್ಲದೆ ಇದಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ ಲಿಥಿಯಂ ಮತ್ತೆ ಸಿಲಿಕಾನ್, ಇದು ಆಸ್ಟ್ರೇಲಿಯಾದಿಂದ ಬರುತ್ತೆ. ಅದಲ್ಲದೆ ಟೆಕ್ನಾಲಜಿಗೆ ಅಂತ ಸಿಂಗಾಪುರ್ ಇದೆ. ಯಾಕಂದ್ರೆ ನಮಗೆ ಗೊತ್ತಿರಬಹುದು ಸಿಂಗಾಪುರ್ ಎಷ್ಟು ಆಲ್ರೆಡಿ ಡೆವಲಪ್ ಆಗಿದೆ ಅಂತ. ಲಾಸ್ಟ್ ಥಿಂಗ್, ಇಸ್ರೇಲ್ ಬಂದ್ಬಿಟ್ಟು ಸೈಬರ್ ಸೆಕ್ಯೂರಿಟಿನಲ್ಲಿ ತುಂಬಾ ಫಾರ್ವರ್ಡ್ ಇದ್ದಾರೆ. ಸೊ ಇಷ್ಟೆಲ್ಲ ಕಂಟ್ರೀಸ್ಗಳು ಅಲೈನ್ ಆಗ್ಬಿಟ್ಟು ಈ ಟೆಕ್ನಾಲಜೀಸ್ ಅಥವಾ ಈ ಚಿಪ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ US ಜೊತೆ ಕೊಲ್ಯಾಬ್ ಆಗಿದ್ದಾರೆ. ಸೊ ಇವಾಗ ನಿಮಗೆ ಅನಿಸ್ಬೋದು ಇಂಡಿಯಾದ ಪಾರ್ಟ್ ಎಲ್ಲಿ ಬಂತು, ಇಂಡಿಯಾದ ಏನ್ ಸ್ಪೆಷಾಲಿಟಿ ಇದೆ ಇದರಲ್ಲಿ ಅಂತ. ಸೊ ಇದನ್ನೆಲ್ಲ ಎಲ್ಲಿ ನಡೆಸ್ತಾರೆ ಅಂತಂದ್ರೆ, ಸೊ ದಟ್ ಎಂಟೈರ್ ಚಿಪ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಇಂಡಿಯಾದಲ್ಲಿ. ಯಾಕೆ ಅಂತಂದ್ರೆ ಇಲ್ಲವರಿಗೆ ಚೀಪ್ ಆಗಿನೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಬಿಕಾಸ್ ಆಫ್ ಲೇಬರ್ ಕಾಸ್ಟ್ ಕಡಿಮೆ ಇರೋದ್ರಿಂದ. ಅದಲ್ಲದೆ ನಾಟ್ ಓನ್ಲಿ ಲೇಬರ್ ಕಾಸ್ಟ್ ಅಷ್ಟೇ ಅಲ್ಲ, ಇಲ್ಲಿ ಇಂಟೆಲಿಜೆಂಟ್ ಲೇಬರ್ ಸಿಗ್ತಾರೆ ಅನ್ನೋ ಕಾರಣಕ್ಕೆ. ಯಾಕೆಂತಂದ್ರೆ ಇಂಟೆಲಿಜೆಂಟ್ ಲೇಬರ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಡಿಸೈನ್ ಮಾಡಿ ಕೊಡೋದಷ್ಟೇ ಅಲ್ಲ, ಅದನ್ನ ಪ್ರಾಪರ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಇವರು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕೆ ವಿಯೆಟ್ನಾಂ, ಮಲೇಷಿಯಾ, ಥೈಲ್ಯಾಂಡ್ ನ ಬಿಟ್ಟು ಇಂಡಿಯಾ ಕಡೆ ಯಾಕೆ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಬೇಕಿರೋದು ಸ್ಟ್ರಾಂಗ್ ಡೆಮೋಕ್ರೆಟಿಕ್ ಕಂಟ್ರಿ, ಅದಲ್ಲದೆ ಹೈ ಸ್ಕಿಲ್ಡ್ ಲೇಬರ್ ಇರುವಂತ ಕಂಟ್ರಿ ಬೇಕಿತ್ತು. ಸೊ ದಟ್ ಇಂಡಿಯಾ ಚೂಸ್ ಮಾಡ್ಕೊಂಡೆ ಬೇರೆ ಆಪ್ಷನ್ ಇರಲಿಲ್ಲ. ಇಷ್ಟ ದಿವಸ ಡೆಡ್ ಎಕಾನಮಿ ಅಂತಿದ್ದ US, ಸೊ ನಮ್ ತನಕ ಅಂಬಾಸಿಡರ್ ಬಂದು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ಇದೇ ಕಾರಣಕ್ಕೆ ನೋಡಬಹುದು ಅವತ್ತಿನ ದಿನ ಬುಧವಾರ ಇವ್ರು ಮೀಟಿಂಗ್ ಮಾಡಿದ್ದೆ, ನಮ್ ಇಂಡಿಯಾನು ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದು, ಮಾರ್ಕೆಟ್ ಮೇಲ್ ಬಂದಿದ್ದು. ಅದಷ್ಟೇ ಅಲ್ಲದೆ ಇದರಿಂದ ನಮ್ಮ ಇಂಡಿಯಾಗೆ ಏನ್ ಬೆನಿಫಿಟ್ ಆಗುತ್ತೆ ಅಂತ ನಾನು ಫಸ್ಟ್ ಹೇಳ್ತೀನಿ ಕೇಳಿ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಹೈ ಪೇಯಿಂಗ್ ಜಾಬ್ಸ್, ಹೈಟೆಕ್ ಜಾಬ್ಸ್ಗಳು ಕೂಡ ಇಲ್ಲಿ ಕ್ರಿಯೇಟ್ ಆಗ್ತಾ ಹೋಗ್ತವೆ. ಸೆಕೆಂಡ್ ಪಾಯಿಂಟ್, ಈ ಚಿಪ್ ನ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಮೊಬೈಲ್ ಫೋನ್ ಆಗಿರ್ಬೋದು, EV ಎಲೆಕ್ಟ್ರಿಕಲ್ ಗೆ ಸಂಬಂಧಪಟ್ಟಿರುವಂತಹ ಪ್ರಾಡಕ್ಟ್ಸ್ ಗಳಾಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಕಡಿಮೆ ರೇಟ್ ಅಲ್ಲೇ ನಮಗೆ ಈ ಗ್ಯಾಜೆಟ್ಸ್ ಗಳು ಕೈಗೆ ಸಿಗ್ತಾ ಹೋಗ್ತವೆ. ಥರ್ಡ್ ಥಿಂಗ್, ಈ ಟೆಕ್ನಾಲಜಿನ ಮಿಲಿಟರಿನಲ್ಲೂ ಯೂಸ್ ಮಾಡೋದ್ರಿಂದ ಈ ಒಂದು ಅಪ್ಕಮಿಂಗ್ ಡೇಸ್ ಅಲ್ಲಿ US ಗೂ ಕೂಡ ಈ ಚಿಪ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ಅವರು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಅಲ್ಲಿರೋ ಟೆಕ್ನಾಲಜೀಸ್ ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಲೇಬೇಕು. ಸೊ ದಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಆ ಟೆಕ್ನಾಲಜೀಸ್ ಗಳನ್ನ ನಾವು ಕೂಡ ಯೂಸ್ ಮಾಡಿಕೊಂಡು ನಮ್ಮ ಡಿಫೆನ್ಸ್ ಕೂಡ ಸ್ಟ್ರಾಂಗ್ ಆಗ್ತಾ ಹೋಗ್ಬೋದು. ಇನ್ನು ನ್ಯಾಸ್ಡ್ಯಾಕ್ ಲಾಸ್ಟ್ 1 ವೀಕ್ ಇಂದ 0.1% ಮಾತ್ರ ಮೇಲೋಗಿದೆ, ಅಂದ್ರೆ 28 ಪಾಯಿಂಟ್ಸ್ ನಷ್ಟು. ಇದು ಕಂಪ್ಲೀಟ್ಲಿ ಫ್ಲಾಟ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಇವಾಗ ನಾವು ಇಷ್ಟು ದಿನ ಏನು ಇಂಡಿಯನ್ ಮಾರ್ಕೆಟ್ ಓವರ್ ವ್ಯಾಲ್ಯೂಯೇಷನ್ ಇತ್ತು ಅಂತ ಲಾಸ್ಟ್ 15 ಮಂತ್ಸ್ ಇಂದ ಕೇಳ್ತಾ ಇದ್ವಿ, ಅದೇ ತರನೇ ಇವಾಗ ಎಕನಾಮಿಕ್ಸ್ಗಳು ಏನು ಹೇಳ್ತಾ ಇದ್ದಾರೆ ಅಂದ್ರೆ US ಮಾರ್ಕೆಟ್ ಓವರ್ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ ಅಂತ. ಇದಕ್ಕೆ ನಾನು ಜಸ್ಟ್ ಸುಮ್ಮನೆ ಬಾಯ್ ಮಾತಲ್ಲಿ ಹೇಳ್ತಾ ಇಲ್ಲ. ಉದಾಹರಣೆಯಾಗಿ ವಾರನ್ ಬಫೆಟ್ ಅವರ ಬರ್ಕ್ಷೈರ್ ಅಥವಾ $382 ಬಿಲಿಯನ್ ನಷ್ಟು ಕ್ಯಾಶ್ ಕುತ್ಕೊಂಡಿದ್ದಾರೆ, ಅಂದ್ರೆ ಈಕ್ವಿಟಿನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಅಷ್ಟಲ್ದೇನೆ ಜಿಯೋ ಪೊಲಿಟಿಕಲ್ ಟೆನ್ಷನ್ ಆಗಿರ್ಬೋದು, ಈ ವಾರ್ ಟೆನ್ಷನ್ ಆಗಿರ್ಬೋದು, ಇದೆಲ್ಲ ನೋಡಿದ್ರೆ ಇಷ್ಟು ದಿನ US ಮಾರ್ಕೆಟ್ ಮೇಲೋದಂಗೆ ಇಲ್ಲಿಂದ ಮುಂದೆ ಮೇಲೋಗೋದು ಅಷ್ಟು ಈಸಿ ಇಲ್ಲ ಅನ್ನೋ ಅಸಂಪ್ಷನ್ ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಆಗಿರೋ ಟ್ರಂಪ್ ತಾರೀಫ್ ಅಂತ ಹೇಳ್ಕೊಂಬಂದಿದ್ದನ್ನ ನಾವು ಇಷ್ಟು ದಿವಸದಿಂದ ಕೇಳ್ತಾ ಇದೀವಿ. ಯಾಕೆ ಈ ತಾರೀಫ್ ಆಗ್ತಾ ಇದ್ರು, ಏನ್ ರೀಸನ್ ಇದಕ್ಕೆ ಮೇನ್ ಆಗಿ ಅಂತಂದ್ರೆ ಅವ್ರ ಕಂಟ್ರಿ ಜಾಸ್ತಿ ಡೆಫಿಸಿಟ್ ಇತ್ತು, ಅಂದ್ರೆ ಇಂಪೋರ್ಟ್ ಮಾಡ್ಕೊಳ್ಳುವಂಥದ್ದು ಜಾಸ್ತಿ, ಅವ್ರು ಹೊರಗಡೆಗೆ ಎಕ್ಸ್ಪೋರ್ಟ್ ಮಾಡುವಂಥದ್ದು ಕಡಿಮೆ. ಈ ರೀಸನ್ ಇಂದಾನೆ ನಮ್ಮ ಕಂಟ್ರಿಯಿಂದ ಬೇರೆ ಕಂಟ್ರೀಸಿಗೆ ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ, ಬಟ್ ಇದರಿಂದ ನನಗೇನು ಲಾಭ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರು. ಅದಲ್ಲದೆ ಇಲ್ಲಿ ಎಂಪ್ಲಾಯ್ಮೆಂಟ್ ಕೂಡ ಕಡಿಮೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಈ ಎಂಪ್ಲಾಯ್ಮೆಂಟ್ ಲಾಸ್ಟ್ 30 ಇಯರ್ಸ್ ಇಂದ ಯಾವ ರೀತಿ ಕಡಿಮೆ ಆಗಿದೆ ಅನ್ನೋದನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಈ ಮ್ಯಾಪ್ ಅಲ್ಲಿ ನೋಡಿ, ಇದು ಫಸ್ಟ್ ರೈಟ್ ಸೈಡ್ ಅಲ್ಲಿ ಕಾಣ್ತಾ ಇರುವಂತ ಮ್ಯಾಪ್ 1990s. ಈ ಟೈಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬಂದ್ಬಿಟ್ಟು 70% ಆಫ್ ದ ಸ್ಟೇಟ್ಸ್ಗಳು ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ವು. ಅದೇ ತರನೇ ರಿಟೇಲ್ ಇಂಡಸ್ಟ್ರಿದು ಜಾಬ್ಸ್ಗಳಿದ್ವು, ಹಾಸ್ಪಿಟಾಲಿಟಿ ಇಂಡಸ್ಟ್ರಿದು ಜಾಬ್ಸ್ಗಳಿದ್ವು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ದು ಜಾಬ್ಸ್ಗಳಿತ್ತು. ಬಟ್ ಮೋರ್ ದೆನ್ ಎಲ್ಲರಿಗಿಂತ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಅವ್ರದ್ದೇ 70% ಇತ್ತು. ಬಟ್ ಆಸ್ ಆನ್ 2024 ಪ್ರಕಾರ ಇಲ್ಲಿರೋ ರೈಟ್ ಸೈಡ್ ಅಲ್ಲಿರೋ ಮ್ಯಾಪ್ ನೋಡಿದ್ರೆ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸ್ಗಳನ್ನ ಕ್ರಿಯೇಟ್ ಮಾಡಿರುವಂಥ ಸ್ಟೇಟ್ಸ್ಗಳು ಲೆಸ್ ದ್ಯಾನ್ 10% ಇದಾವೆ ಅನ್ನೋ ಕಾರಣಕ್ಕೆ. ಸೊ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ನಲ್ಲಿ ಜಾಬ್ಗಳು ಕ್ರಿಯೇಟ್ ಆಗಿವೆ ಅಂತಂದ್ರೆ ಇದೊಂಥರ ಸಾಲಿಡ್ ಜಾಬ್ಸ್ ಇದ್ದಂಗೆ. ಯಾಕೆ ಅಂತಂದ್ರೆ ಬೇರೆ ಯಾವುದೋ ನಾರ್ಮಲ್ ಇಂಡಸ್ಟ್ರೀಸ್ ಆದ್ರೆ ಆರಾಮಾಗಿ ತೆಗೆದು ಕಳಿಸ್ಬಿಡ್ಬೋದು, IT ನಲ್ಲಿ ಹೇಳ್ತಾರಲ್ವಾ ಲೇ ಆಫ್ ಮಾಡೋದು ಅಂತ. ಬಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ನಲ್ಲಿ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ನ ನಾಳೆ ಸಡನ್ ಆಗಿ ಕ್ಲೋಸ್ ಮಾಡಿದ್ರೆ ಅವನಿಗೇನೆ ಲಾಸ್. ಸೊ ಇದು ಲಾಂಗ್ ಟರ್ಮ್ ಬಿಸ್ನೆಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ನಲ್ಲಿ ಜಾಬ್ಸ್ ಗಳನ್ನ ಜಾಸ್ತಿ ಕ್ರಿಯೇಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇರೋದು. ಅದಲ್ಲದೆ ಟ್ರಂಪ್ಗೆ ಗ್ರೀನ್ಲ್ಯಾಂಡ್ ಬೇಕಂತೆ. ಅದು ದೊಡ್ಡ ಐಲ್ಯಾಂಡೇ ಆಗಿರ್ಬೋದು, ಬಟ್ ಅಲ್ಲಿ ಇರೋದು ಬಂದ್ಬಿಟ್ಟು 57,000 ಜನ ಮಾತ್ರನೇ. ಇದು ನೋಡಿದ್ರೆ ಜಸ್ಟ್ $3.3 ಬಿಲಿಯನ್ ಅಂತ ಒಂದು ಐಲ್ಯಾಂಡ್. ಇದನ್ನ ನಮ್ಮ ಕರ್ನಾಟಕ ಕಂಪೇರ್ ಮಾಡಿದ್ರೆ 100 ಟೈಮ್ಸ್ ನಷ್ಟು ಕಡಿಮೆ, ಅಂದ್ರೆ ಅಷ್ಟು ಚಿಕ್ಕ GDP ಅಂತ.
ಇಂಥ ಕಂಟ್ರಿನೂ ಕೂಡ ಅವ್ನು ನನಗೆ ಯಾಕೆ ಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಇದರಲ್ಲಿ ಮೇನ್ 3 ಪಾಯಿಂಟ್. ಫಸ್ಟ್ ಒನ್ ಬಂದ್ಬಿಟ್ಟು ಈಗೇನಾದ್ರೂ ನಾನು ಇದನ್ನ ಅಕ್ವೈರ್ ಮಾಡಿಲ್ಲ ಅಂದ್ರೆ ಮುಂದೆ ಒಂದಿನ ಬಂದ್ಬಿಟ್ಟು ರಷ್ಯಾ ಅಥವಾ ಚೈನಾ ಇದನ್ನ ಅಕ್ವೈರ್ ಮಾಡಬಹುದು ಅಂತ ಇವಾಗ್ಲೇನೆ ಸ್ಟೆಪ್ ತಗೊಳ್ತೀನಿ, ಇವಾಗಲೇ ಫ್ಯೂಚರ್ ಪ್ಲಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ಟೆಪ್ ತಗೊಂಡಿರೋದು. ಇವಾಗ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಗ್ರೀನ್ಲ್ಯಾಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಟ್ರೇಡ್ ಕಾರಿಡಾರ್ ಆಗ್ಬೋದು ಅಂತ. ಇದನ್ನ ನಾನು ನಿಮಗೆ ವಿತ್ ಮ್ಯಾಪ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ಬಂದ್ಬಿಟ್ಟು ಅಮೆರಿಕ, ಇಲ್ಲಿ ಗ್ರೀನ್ಲ್ಯಾಂಡ್ ಇದೆ. ಇಷ್ಟು ದಿನ ಯೂಸ್ ಮಾಡ್ತಾ ಇದ್ದೇನು ಅಂತಂದ್ರೆ ಈ ಪ್ಯಾನಮಾ ಕೆನಲ್, ಅದಲ್ಲದೆ ಇಲ್ಲಿರೋ ಸ್ವಿಸ್ ಕೆನಲ್. ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಇಲ್ಲಿ ಗ್ರೀನ್ಲ್ಯಾಂಡ್ ಅಲ್ಲಿ ಇರುವಂತ ಐಸ್ಬರ್ಗು ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಗ್ಲೋಬಲ್ ವಾರ್ಮಿಂಗ್ ಇಂದ ಕಡಿಮೆ ಆಗ್ತಾ ಬಂದ್ರೆ ಈ ರೂಟ್ ನು ಕೂಡ ಅವ್ರು ಯೂಸ್ ಮಾಡ್ಕೋಬಹುದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಚೂಸ್ ಮಾಡ್ಕೊಂಡಿದ್ದಾರೆ. ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನಿಸ್ಬೋದು. ಆಕ್ಚುಲ್ ಆಗಿ ಗ್ಲೋಬ್ ರೌಂಡ್ ಆಗೇ ಇರುತ್ತೆ, ಬಟ್ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಮ್ಯಾಪ್ ತಗೊಂಡಿದ್ದೀನಿ. ಈಗ ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಅಮೆರಿಕದ ನ್ಯೂಯಾರ್ಕ್ ಇಂದ ಯಾವ್ದಾದ್ರು ಒಂದು ಅಡುಗು ಪ್ಯಾನಮಾ ಕೆನಲ್ ಯೂಸ್ ಮಾಡಿಕೊಂಡು ಅಂದ್ರೆ ಈ ಕಡೆ ಜಪಾನ್ ನ ಟೋಕಿಯೋ ರೀಚ್ ಆಗ್ಬೇಕಂದ್ರೆ 23,000 ಕಿಲೋಮೀಟರ್ ಆಗುತ್ತೆ. ಸೊ ಇವಾಗ ಸೆಕೆಂಡ್ ರೂಟ್ ಈ ನ್ಯೂಯಾರ್ಕ್ ಇಂದ ಏನಾದ್ರೂ ಸ್ವಿಸ್ ಕೆನಲ್ ನ ಯೂಸ್ ಮಾಡಿಕೊಂಡು ಈ ಟೋಕಿಯೋನ ರೀಚ್ ಆಗ್ಬೇಕಂದ್ರೆ 21,000 ಕಿಲೋಮೀಟರ್ ಆಗುತ್ತೆ. ಅದರ್ವೈಸ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಇದೇ ನ್ಯೂಯಾರ್ಕ್ ಇಂದ ಈ ಕೆನಲ್ ಅಂದ್ರೆ ಈ ಗ್ರೀನ್ಲ್ಯಾಂಡ್ ನ ನಾರ್ತ್ ಈಸ್ಟ್ ಕೆನಲ್ ನ ಯೂಸ್ ಮಾಡ್ಕೊಂಡು ಏನಾದ್ರೂ ಟೋಕಿಯೋಗೆ ರೀಚ್ ಆಗ್ಬೇಕಂತಂದ್ರೆ ಜಸ್ಟ್ 16,000 ಕಿಲೋಮೀಟರ್ ಮಾತ್ರ ಸಾಕಾಗುತ್ತೆ. ಇದರಿಂದ 7,000 ಕಿಲೋಮೀಟರ್ ಉಳಿತು. ಅದೇ ತರನೇ 8 ರಿಂದ 9 ದಿನ ಹೋಗ್ತಿದ್ದಂತ ಜರ್ನಿ ಟೈಮಿಂಗ್ಸ್ ಉಳಿಯುತ್ತೆ, ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ. ಸೊ ಅಪ್ಕಮಿಂಗ್ ಡೇಸ್ ಅಲ್ಲಿ ಈ ರೂಟ್ ನ ತುಂಬಾ ಜನ ಯೂಸ್ ಮಾಡಬಹುದು. ಈ ರೂಟ್ ನ ಯೂಸ್ ಮಾಡ್ಕೊಂಡು ನಾನು ಕೂಡ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಂತ ಒಂದು ಕಾರಿಡಾರ್ ಹಬ್ ಮಾಡ್ಕೋಬಹುದು ಅನ್ನೋ ಒಂದೇ ಕಾರಣಕ್ಕೆ ಫ್ಯೂಚರ್ ಗೆ ಇವಾಗಲೇ ಥಿಂಕ್ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಸೊ ಥರ್ಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇದು ನಾಟ್ ಓನ್ಲಿ ಫಾರ್ ದೀಸ್ ರೀಸನ್ಸ್ ಅಷ್ಟೇ ಅಲ್ಲ, ಸೆಕ್ಯೂರಿಟಿ ರೀಸನ್ಗೂ ಅಂತಾನು ಹೇಳ್ತಾ ಇದ್ದಾರೆ. ಏನ್ ಸೆಕ್ಯೂರಿಟಿ ರೀಸನ್ಗೆ ಅಂತಂದ್ರೆ ಈ US ಇಂದ ಗ್ರೀನ್ಲ್ಯಾಂಡ್ ಗೆ 3,000 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅದೇ ತರನೇ ಗ್ರೀನ್ಲ್ಯಾಂಡ್ ಇಂದ ಮಾಸ್ಕೋ ಅಂದ್ರೆ ರಷ್ಯಾದಲ್ಲಿರುವ ಮಾಸ್ಕೋಗೆ ಜಸ್ಟ್ 4,006 ಕಿಲೋಮೀಟರ್ಸ್ ಮಾತ್ರ ಇದೆ. ಈ ಗ್ರೀನ್ಲ್ಯಾಂಡ್ ಇಂದ ರಷ್ಯಾಗೆ 4,600 ಕಿಲೋಮೀಟರ್ ಇದೆ. ಇದು ಏನಾದ್ರೂ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ವಾರ್ ಆಗುವಂತ ಸಿಚುಯೇಷನ್ ಬಂದ್ರೂ ಕೂಡ ರಷ್ಯಾದಿಂದ ಯಾವುದೇ ಒಂದು ನ್ಯೂಕ್ಲಿಯರ್ ಮಿಸೈಲ್ US ಕಡೆಗೆ ಬರ್ತಾ ಇದೆ ಅಂತಂದ್ರೆ ಗ್ರೀನ್ಲ್ಯಾಂಡ್ ಮೇಲಾಸೆನೆ ಬರಬೇಕು. ಗ್ರೀನ್ಲ್ಯಾಂಡ್ ಅಲ್ಲೇ ನಮ್ಮ US ಬೇಸ್ ಅದನ್ನ ಐಡೆಂಟಿಫೈ ಮಾಡಿದ್ರೆ US ಗೆ ಬರೋದಕ್ಕಿಂತ ಮುಂಚೆನೆ ಡಿಫ್ಯೂಸ್ ಮಾಡಬಹುದು ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಅಲ್ಲಿ ನಮ್ಮ ಬೇಸ್ ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ಬೇಸ್ ನ ಅವರು ಡೆನ್ಮಾರ್ಕ್ ಜೊತೆ ಅಲೈನ್ ಆಗ್ಬಿಟ್ಟೆ ಗ್ರೀನ್ಲ್ಯಾಂಡ್ ಅಲ್ಲಿ ಮಾಡಬಹುದಾಗಿತ್ತು, ಬಟ್ ಇದು ಒಂದೇ ಪಾಯಿಂಟ್ ಇರಲ್ಲ ಅಲ್ವಾ. ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಗ್ರೀನ್ಲ್ಯಾಂಡ್ ಅಲ್ಲಿ ಸಿಗುವಂತಹ ರೇರ್ ಅರ್ತ್ ಆಕ್ಸೈಡ್ಸ್, ಅದೇ ತರನೇ ಡಿಸ್ಕವರಿನೇ ಮಾಡದೇ ಇರುವಂತಹ ಅನ್ಡಿಸ್ಕವರ್ಡ್ 30% ಆಫ್ ಆಯಿಲ್ ಕೂಡ ಅದ್ರ ಕೆಳಗಿರ್ಬೋದು ಅಂತ. ಇದೇ ಕಾರಣಕ್ಕೆ US ಇವಾಗಲೇ ಪ್ರೀ ಪ್ಲಾನ್ ಮಾಡ್ಕೊಂಡಿದೆ. ಇಟ್ಸ್ ಎ ಮಾಸ್ಟರ್ ಮೈಂಡ್ ಗೇಮ್. ಸೊ ಈ ಗ್ರೀನ್ಲ್ಯಾಂಡ್ ನ ಯಾವ್ಯಾವ ರೀತಿ US ಪಡ್ಕೋಬಹುದು ಅಂತಂದ್ರೆ, ಒಂದು ಇವಾಗ ಗ್ರೀನ್ಲ್ಯಾಂಡ್ ಇರೋದು ಡೆನ್ಮಾರ್ಕ್ ಅಂಡರ್ ಅಲ್ಲಿ. ಅಂದ್ರೆ ಡೆನ್ಮಾರ್ಕ್ ಗ್ರೀನ್ಲ್ಯಾಂಡ್ ಬೇಕಾಗಿರುವಂತಹ ಸಪೋರ್ಟ್ಸ್, ಮಿಲಿಟರಿ ಇಕ್ವಿಪ್ಮೆಂಟ್ಸ್, ಫೈನಾನ್ಷಿಯಲಿ ಪ್ರತಿಯೊಂದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ಏನಾದ್ರೂ ಇವ್ರು ಆಪ್ಷನ್ ಆಗಿ ತಗೊಂಡು ಗ್ರೀನ್ಲ್ಯಾಂಡ್ ಜೊತೆಗೆ ಅಲೈನ್ ಆಗ್ಬಿಟ್ಟು ನಾವು ಇಂಡಿಪೆಂಡೆಂಟ್ ಆಗ್ತೀವಿ ಅಂತ ನೀವೇನಾದ್ರೂ ಒಂದು ಮಾತು ತಗೊಳ್ಳಿ, ಅದರಿಂದ ಇಂಡಿಪೆಂಡೆಂಟ್ ಆದ್ರೆ ಇಷ್ಟು ದಿವಸ ಡೆನ್ಮಾರ್ಕ್ ಇಂದ ಏನ್ ಸಪೋರ್ಟ್ ಬರ್ತಾ ಇತ್ತೋ ಆ ಸಪೋರ್ಟ್ ಗಿಂತ ಡಬಲ್ ಆಗಿ ನಾನು ಕೊಡ್ತೀನಿ ಅಂತ ಏನಾದ್ರೂ ಇವ್ರು ಪ್ಲಾನ್ ಮಾಡಿ ಸ್ಟ್ರಾಟಜಿಕಲಿ ಮೂವ್ ತಗೊಂಡ್ರೆ ಇದು ಗ್ರೀನ್ಲ್ಯಾಂಡ್ ಇವ್ರ ಅಂಡರ್ ಅಲ್ಲಿ ಬರೋಕೆ ಒಂದು ರೀಸನ್ ಆಗ್ಬೋದು. ಸೆಕೆಂಡ್ ರೀಸನ್ ಏನಪ್ಪಾ ಅಂತಂದ್ರೆ ಡೆನ್ಮಾರ್ಕ್ ಮೇಲೆ ಹೈ ಸ್ಯಾಂಕ್ಷನ್ ಟ್ಯಾರಿಫ್ ಗಳನ್ನೆಲ್ಲ ಹಾಕ್ಬಿಟ್ಟು ಅದನ್ನ ಫೈನಾನ್ಷಿಯಲಿ ಕುಗ್ಗಿಸ್ಬಿಟ್ರೆ ಯುರೋಪಿಯನ್ ಯೂನಿಯನ್ಸ್ ಗಳೆಲ್ಲ ಇವ್ರ ಹತ್ರ ಬಂದು ಡೆನ್ಮಾರ್ಕ್ ಸ್ವಲ್ಪ ಏನಾದ್ರು ಮಾತುಕತೆ ಮಾಡ್ಬಿಟ್ಟು ಗ್ರೀನ್ಲ್ಯಾಂಡ್ ನ ನಮ್ ಕಡೆ ಕೊಡ್ತಾರ ಅಂತ. US ಏನಾದ್ರು ಗ್ರೀನ್ಲ್ಯಾಂಡ್ ಬೇಕು ಅಂತ ಏನಾದ್ರು ಡೆನ್ಮಾರ್ಕ್ ಜೊತೆಗೆ ನಿಂತ್ಕೊಂಡ್ರೆ ಇವರು ಕೂಡ ನ್ಯಾಟೋ ಕಂಟ್ರಿನೇ. ನ್ಯಾಟೋ ಟು ನ್ಯಾಟೋ ವಾರ್ ಆಗ್ಬೋದಾ, ಅಥವಾ ನ್ಯಾಟೋ ಟು US ವಾರ್ ಆಗ್ಬೋದಾ, ಅಥವಾ US ಅಗೇನೆಸ್ಟ್ ಆಗಿದೆ ಅನ್ನೋ ಕಾರಣಕ್ಕೆ ರಷ್ಯಾ ಚೈನಾ ಏನಾದ್ರು ವಾರಿಗೆ ಬರ್ಬೋದಾ ಗೊತ್ತಿಲ್ಲ. ಇದು ಥರ್ಡ್ ವರ್ಲ್ಡ್ ವಾರ್ಗೂ ಕೂಡ ಬುನಾದಿ ಆಗ್ಬೋದಾ. ಮತ್ತೆ ಇವಾಗ ಗೋಲ್ಡ್ ಲಾಸ್ಟ್ 1 ವೀಕ್ ಅಲ್ಲಿ 4.75% ಅಷ್ಟು ಮೇಲೆ ಹೋಗಿದೆ. ಇವೆಲ್ಲ ಯಾಕೆ ಇಷ್ಟು ಡಿಮ್ಯಾಂಡಿಗೆ ಬರ್ತಾ ಇದಾವೆ ಅಂತಂದ್ರೆ ಈ ಜಿಯೋ ಪೊಲಿಟಿಕಲ್ ಟೆನ್ಷನ್ ಇಂದಾನೆ. ನಾನು ನಿಮಗೆ ಹೋದ ವಾರನೇ ಹೇಳಿದ್ದೆ, ತುಂಬಾ ಕಂಟ್ರೀಸ್ಗಳು US ಡಾಲರ್ನ ರಿಸರ್ವ್ ಇಂದ ತೆಗೆದುಬಿಟ್ಟು ನಿಧಾನಕ್ಕೆ ಗೋಲ್ಡ್ ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂತ. ಸೊ ದಟ್ ದೀಸ್ ಆರ್ ಆಲ್ ದ ರೀಸನ್ಸ್ ಇದ್ರ ಮೇಲೆ ಡಿಮ್ಯಾಂಡ್ ಜಾಸ್ತಿ ಆಗಲಿಕ್ಕೆ. ಬಟ್ ಸಿಲ್ವರ್ ಲಾಸ್ಟ್ 1 ಇಯರ್ ಇಂದ 200% ಮೇಲೆ ಹೋಗಿದೆ. ಯಾವಾಗಲೂ ಸಿಲ್ವರ್ ಲಾಸ್ಟ್ 40 ಇಯರ್ಸ್ ಡೇಟಾ ತೆಗೆದು ನೋಡಿದ್ರು ಕೂಡ, ಬಟ್ ಸಿಲ್ವರ್ ಗೋಲ್ಡ್ ನಷ್ಟು ಸೇಫ್ ಹೆವನ್ ಅಲ್ಲ. ಯಾಕೆಂತಂದ್ರೆ 50% ನಷ್ಟು ಇದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಯೂಸ್ ಆಗುತ್ತೆ, ಇನ್ನ 50% ನಷ್ಟು ರಿಸರ್ವ್ ಅಥವಾ ಜ್ಯುವೆಲರೀಸ್ ಪ್ರಾಡಕ್ಟ್ಸ್ ಗಳಿಗೆ ಯೂಸ್ ಆಗುತ್ತೆ. ಇದೇನಾದ್ರೂ ಕರೆಕ್ಷನ್ ಆದ್ರೆ 60 to 80% ಕರೆಕ್ಷನ್ ಆಗಿರೋ ಹಿಸ್ಟ್ರಿ ಇದೆ. ಸೊ ಇಲ್ಲಿ ನಾನು ಹೇಳೋ ಹೊರಟಿರೋದು ಏನಂತಂದ್ರೆ, ಎಲ್ಲರೂ ಒಂದೇ ಸರ್ತಿಗೆ ಹೋಗ್ಬಿಟ್ಟು ಯಾವ್ದು ಮೇಲೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ದುಡ್ಡು ಹಾಕ್ಬೇಡಿ. ಯಾಕೆ ಅಂತಂದ್ರೆ ಅದೇನಾದ್ರೂ ಸಡನ್ ಆಗಿ ಕ್ರಾಶ್ ಆದ್ರೆ ನೀವು ನಾಳೆ ದಿನ ಅದನ್ನು ಬ್ಲೇಮ್ ಮಾಡ್ತೀರಾ. ಸೊ ದಟ್ ನಿಮ್ಮ ಅಸೆಟ್ ಅಲೋಕೇಶನ್ ಏನಿದೆಯೋ ಆ ಪ್ಲಾನ್ ಪ್ರಕಾರನೇ ಮೂವ್ ಆಗಿ. ಇನ್ನ ಕ್ರೂಡ್ ಆಯಿಲ್ $59 ರೀಚ್ ಆಗಿದೆ. ಯೆಮೆನ್ ಕಂಟ್ರಿ ಮೇಲೆ ಸೌದಿ ಅರಬ್ ಅಟ್ಯಾಕ್ ಮಾಡಿರೋದ್ರಿಂದ. ಸೊ ದಟ್ ಯಾವಾಗೆಲ್ಲ ಈ ಒಪೆಕ್ ಕಂಟ್ರೀಸ್ಗಳು, ಅರಬ್ ಕಂಟ್ರೀಸ್ಗಳ ಮೇಲ್ಗಡೆಗೆ ಏನಾದ್ರೂ ಟೆನ್ಷನ್ ಕ್ರಿಯೇಟ್ ಆದ್ರೆ ಆಟೋಮೆಟಿಕಲಿ ಇದು ಇಂಪ್ಯಾಕ್ಟ್ ಆಗೋದೇನೆ ಕ್ರೂಡ್ ಆಯಿಲ್ ಮೇಲೆ. ಸೊ ಆ ಟೆನ್ಷನ್ ಇಂದನೂ ಕ್ರೂಡ್ ಆಯಿಲ್ ಜಾಸ್ತಿ ಆಗ್ತದೆ. ಸೊ ಲಾಂಗರ್ ಪೀರಿಯಡ್ ಅಲ್ಲಿ ಆಯಿಲ್ ಪ್ರೈಸ್ ಡಿಕ್ರೀಸ್ ಆಗ್ಬೋದು, ಬಟ್ ಶಾರ್ಟರ್ ಪೀರಿಯಡ್ ಅಲ್ಲಿ ಇಂಪ್ಯಾಕ್ಟ್ ಆಗಿರೋದಂತೂ ನಿಜ.
ಸೊ ದಟ್ ಇದಾಗಿತ್ತು ಈ ವಾರದ ಎಂಟೈರ್ ನ್ಯೂಸು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟಾಕ್ ಸ್ಕೂಲ್.